ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ದ ಮಹಿಳೆಯನ್ನ ನಿಗೂಢ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹಾಗಾದ್ರೆ ಕೊಲೆಯಾದ ಆ ಮಹಿಳೆ ಯಾರು? ಏನಿದು ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯ ನಿಗೂಢ ಹತ್ಯೆ. ಗಂಡನಿಂದ ದೂರವಾಗಿದ್ದ ಲೇಡಿ ಡೆಡ್ಲಿ ಮರ್ಡರ್. ಹೌದು, ಆಕೆ ಗಂಡನಿಂದ ದೂರವಾಗಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ವಾಸವಾಗಿದ್ದ ಮಹಿಳೆ. ಕಳೆದ 5-6 ವರ್ಷಗಳ ಹಿಂದೆ ನಗರಕ್ಕೆ ಬಂದಿದ್ದ ಆಕೆ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡುತ್ತಾ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಳು. ಆದರೆ ಭಾನುವಾರ ಬೆಳಗಿನ ಜಾವ ಮನೆಯಲ್ಲಿ ನಿಗೂಢವಾಗಿ ಆಕೆ ಕೊಲೆಯಾಗಿದ್ದಾಳೆ. ಭೀಕರ ಘಟನೆಯಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ನಾವೆಲ್ಲ ಸ್ಪಾಟ್ ವಿಸಿಟ್ ಎಲ್ಲ ಮಾಡಿದಾಗ ಒಂದು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಡಿಸೀಸ್ಡ್ ಲೇಡಿ ಹೆಸರು ಪ್ರಮೋದ, 35 ವರ್ಷ, ಮದುವೆ ಆಗಿ ಅವ್ರಿಗೆ ಒಬ್ಬರು ಹೆಣ್ಮಗಳಿದ್ದಾರೆ. ಕಾರಣ ಏನು ಯಾರು ಅಂತ ಇನ್ನೂ ಪತ್ತೆ ಆಗಿಲ್ಲ. ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತಾ ಇದ್ವಿ, ತಂಡಗಳು ರಚಿಸಿದ್ದೀವಿ ಇದರದ್ದು ಪ್ರಕರಣವನ್ನು ಭೇದಿಸಿದ್ದಕ್ಕೆ. ಅವರು ಗಾರ್ಮೆಂಟ್ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಹೇಗೆ ಅಪರಿಚಿತ ವ್ಯಕ್ತಿಯಿಂದ ಬರ್ಬರವಾಗಿ ಕೊಲೆಯಾಗಿರೋ ಈಕೆಯ ಹೆಸರು ಪ್ರಮೋದ. 35 ವರ್ಷದ ಪ್ರಮೋದ ಸುರೇಶ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಅಲ್ಲದೆ ಕೊಲೆಯಾದ ಪ್ರಮೋದ ತಂಗಿ ಕೂಡ ಸುರೇಶನನ್ನ ಇಷ್ಟಪಟ್ಟು ಮದುವೆಯಾಗಿದ್ದಳು. ಪ್ರಮೋದ ಬೊಮ್ಮನಹಳ್ಳಿಯ ಹೊಂಗಸಂದ್ರದ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ರೆ, ಸುರೇಶ್ 2ನೇ ಪತ್ನಿ ಜೊತೆಗೆ ಹೊರಮಾವು ಬಳಿಯ ಕಲ್ಕೆರೆಯಲ್ಲಿ ವಾಸವಾಗಿದ್ದ. ಮೃತ ಪ್ರಮೋದಾಗೆ ಓರ್ವ ಮಗಳಿದ್ದು, ಸ್ವಲ್ಪ ದಿನ ತಂದೆ ಬಳಿ, ಇನ್ನೂ ಸ್ವಲ್ಪ ದಿನ ತಾಯಿಯ ಜೊತೆ ಇರ್ತಾ ಇದ್ಲು. ಬೊಮ್ಮನಹಳ್ಳಿ ಬಳಿ ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಸೇರಿದ್ದ ಪ್ರಮೋದ 3 ತಿಂಗಳ ಹಿಂದೆ ಹೊಂಗಸಂದ್ರಕ್ಕೆ ಮನೆ ಶಿಫ್ಟ್ ಮಾಡಿದ್ದಳು. ಆದರೆ ಭಾನುವಾರ ಬೆಳಗ್ಗೆ ಪ್ರಮೋದ ಸಂಬಂಧಿಗಳು ಫೋನ್ ಕರೆ ಮಾಡಿದ್ದಾರೆ. ಆದರೆ ಪ್ರಮೋದ ಫೋನ್ ತೆಗೆಯದೇ ಇರುವುದನ್ನು ಗಮನಿಸಿ ಬೊಮ್ಮನಹಳ್ಳಿ ಮನೆಗೆ ಬಂದಿದ್ದಾರೆ. ಈ ವೇಳೆ ಮನೆ ಹೊರಗಡೆಯಿಂದ ಲಾಕ್ ಮಾಡಿದ್ದು ಮನೆ ಮಾಲೀಕರಿಗೆ ವಿಚಾರ ತಿಳಿಸಿದ್ದಾರೆ. ಕಿಟಕಿ ತೆಗೆದು ನೋಡಿದಾಗ ಯಾವುದೇ ಪ್ರತಿಕ್ರಿಯೆ ಕಂಡಿರಲಿಲ್ಲ. ಬಳಿಕ ಬಾಗಿಲು ಮುರಿದು ಒಳ ಹೋದಾಗ ಪ್ರಮೋದ ಮೃತದೇಹ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಒಬ್ಬರೇ ಇರ್ತಾ ಇದ್ರು ಇಲ್ಲಿ. ಮತ್ತೆ ಈಗ ಎಲ್ಲಿ ಮನೆ ಅದು ಅಫೆನ್ಸ್ ಆಗಿದೆ, ಆ ಮನೆಗೆ ಬಂದು ಅವರು ಬರೀ 3 ತಿಂಗಳಾಗಿತ್ತು. ಅವರು ಸಿರ್ಸಿ ಕಡೆಯವರು ಅಂತೆ, ಸಿಸ್ಟರ್ಸ್ ಫ್ಯಾಮಿಲಿ ಎಲ್ಲ. ಇಲ್ಲಿ ಅವರು ಹಸ್ಬೆಂಡ್ ಕ್ಯಾಬ್ ಡ್ರೈವರ್, ಗಂಡ ಅವ್ರ ಕಡೆಯವರೆಲ್ಲ ಕೇರ್ಪುರಂ ರಾಮಮೂರ್ತಿ ನಗರ ಕಡೆದವ್ರು ಗಾರ್ಮೆಂಟ್ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಯಾವ ಗಾರ್ಮೆಂಟ್ ಫ್ಯಾಕ್ಟ್ರಿದಲ್ಲಿ ಕೆಲಸ ಮಾಡ್ತಾ ಇದ್ರು ಬರೀ 5 ದಿನ ಹಿಂದೆನೆ ಸೇರಿದ ಬಗ್ಗೆ ಕಂಡು ಬಂದಿದೆ. ಕೂಡಲೇ ಬೊಮ್ಮನಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿದ್ದ ಚಾಕುವಿನಿಂದ ಕುತ್ತಿಗೆ ಕೊಯ್ದು ಕೊಲೆ ಮಾಡಿರುವುದಾಗಿ ಗೊತ್ತಾಗಿದೆ. ಕೊಲೆ ಬಳಿಕ ಹಂತಕ ಹೊರಗಡೆಯಿಂದ ಮನೆ ಲಾಕ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ. ಈ ಬಗ್ಗೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ಪೊಲೀಸರು ಹಂತಕನಿಗೆ ಹುಡುಕಾಟ ನಡೆಸಿದ್ದಾರೆ. ಪೊಲೀಸರ ತನಿಖೆ ವೇಳೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನ ಪರಿಚಯವಾಗಿದ್ದು, ಆತ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗಿದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.